ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿದ್ದೀರಾ? ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಂತ ಇದ್ದೀರಾ ತಿಂಗಳ? ಸೊ ನಿಮ್ಗೆ ಒಂದು ರಾಜ್ಯ ಸರ್ಕಾರ ಹೊಸ ಒಂದು ಸ್ಕೀಮ್ ಅನ್ನ, ಹೊಸ ಒಂದು ಯೋಜನೆಯನ್ನ ಇಲ್ಲಿ ಜಾರಿಗೆ ತರ್ತಾ ಇದೆ. ಇದೇ ವರ್ಷದ ಏಪ್ರಿಲ್ ತಿಂಗಳಿನಿಂದ ಹೊಸ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಡ್ಕೊಂತಿರುವಂತಹ ದುಡ್ಡನ್ನ ಈ ಒಂದು ಹೊಸ ಒಂದು ಯೋಜನೆ ತರ್ತಾ ಇದೆ ನೋಡಿ ಏಪ್ರಿಲ್ ಇಂದ. ಆ ಒಂದು ಯೋಜನೆಯಿಂದ ಇನ್ನೂ ಒಂದು ಆ ಅಮೌಂಟ್ ಅನ್ನು ಜಾಸ್ತಿ ಮಾಡ್ಕೋಬಹುದು. ಸೊ ಓಕೆನಾ, ಏನಿದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಂತ ವಿಡಿಯೋಸ್ಗಳಿಗಾಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ. ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡ್ಕೊಂತ ಇರೋರಿಗೆ ಒಂದು ಹೊಸ ಸ್ಕೀಮ್ ಅನ್ನು ಒಂದು ಜಾರಿಗೆ ತರ್ತಾ ಇರುವಂತದ್ದು ಇದೆ ಏಪ್ರಿಲ್ ತಿಂಗಳಿನಿಂದ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಗೂ ಈ ಒಂದು ಹೊಸ ಯೋಜನೆಗೂ ಏನು ಲಿಂಕ್ ಅಂತ ನೀವು ಕೇಳ್ತಿರ್ಬೋದು. ಖಂಡಿತವಾಗ್ಲೂ ಲಿಂಕ್ ಇದೆ. ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳ 2,000 ರೂಪಾಯಿ ಬರ್ತಾ ಇದೆ. ಸೊ ಆ ಒಂದು 2,000 ರೂಪಾಯಿನ ಈ ಒಂದು ಯೋಜನೆಗೆ ಹೂಡಿಕೆ ಮಾಡಿದ್ರೆ ಆ ಒಂದು ಅಮೌಂಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಹೇಗೆ ಜಾಸ್ತಿ ಆಗುತ್ತೆ ಅಂದ್ರೆ, ಈ ಒಂದು ಯೋಜನೆ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ MSIL ಚಿಟ್ ಫಂಡ್ ಅನ್ನ ಇದೇ ವರ್ಷದ ಏಪ್ರಿಲ್ ತಿಂಗಳಿಂದ ಜಾರಿಗೆ ತರ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳು ಹಣವನ್ನ ಪಡ್ಕೊಂತಾ ಇದಾರಲ್ಲ, ಮತ್ತೆ ಇಲ್ಲಿ ಏನು ಅಕ್ಕಿ ಹಣ ಬರ್ತಾ ಇದೆ, ಮತ್ತೆ ಇಲ್ಲಿ ಉಚಿತ ಬಸ್ ಆ ಒಂದು ಅಮೌಂಟ್ ಕೂಡ ಇಲ್ಲಿ ಉಳಿತಾ ಇದೆ. ಸೊ ಈ ರೀತಿಯಾಗಿ ಇಲ್ಲಿ ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಲ್ಲ, ಆ ಒಂದು ಹಣವನ್ನ ಉದ್ದೇಶವಾಗಿ ಇಟ್ಕೊಂಡು ಇಲ್ಲಿ MSIL ಚಿಟ್ ಫಂಡ್ ಅನ್ನ ಈ ಒಂದು ಗೃಹಲಕ್ಷ್ಮಿಯರಿಗೆ ಪರಿಚಯಿಸ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲರೂ ಈ ಒಂದು MSIL ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ಬೇಕಾ? ಸೊ ನಮ್ಗೆ ಹೂಡಿಕೆ ಮಾಡೋದಕ್ಕೆ ಆಗೋದಿಲ್ಲ, ನಮ್ಗೆ ಕಷ್ಟ ಇದೆ, ಸೊ ನಮ್ಗೆ 2,000 ರೂಪಾಯಿ ತುಂಬಾ ಅವಶ್ಯಕತೆ ಇದೆ, ನಾವು ಕೂಡ ಕಡ್ಡಾಯವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕಾ, ಹೂಡಿಕೆ ಮಾಡ್ಲೇಬೇಕಾ? ಹಾಗಿದ್ರೆ ಈ ಒಂದು ಚಿಟ್ ಫಂಡ್ ಅಂದ್ರೆ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವಾಗ ನೋಡ್ತಾ ಹೋಗೋಣ. ಅಂದ್ರೆ ಕರ್ನಾಟಕ ಸರ್ಕಾರದಿಂದ MSIL ಚಿಟ್ ಫಂಡ್ ಅನ್ನ ಇದೇ ವರ್ಷದ ಏಪ್ರಿಲ್ ತಿಂಗಳಿನಿಂದ ಜಾರಿಗೆ ತರ್ತಾ ಇದ್ರೆ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡ್ಬೇಕಾಗುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳು ಹಣವನ್ನು ಪಡ್ಕೊಂತಾ ಇದ್ರಲ್ಲ, ಆ ಒಂದು ಹಣವನ್ನು ಇಲ್ಲಿ ತಿಂಗಳು ಹೂಡಿಕೆ ಮಾಡ್ಬೇಕಾಗುತ್ತೆ. ಸೊ ಹೂಡಿಕೆ ಮಾಡ್ಬೇಕಾಗುತ್ತೆ, ಎಷ್ಟು ತಿಂಗಳು ಮಾಡುದು ಅಂತ ಅದೆಲ್ಲ ಪ್ಲಾನ್ ಇರುತ್ತೆ. ಸೊ ಓಕೆನಾ, ಅದು ಬೇರೆ ಇಲ್ಲಿ 50 ತಿಂಗಳ ಪ್ಲಾನ್ ಇರುತ್ತೆ, 20 ತಿಂಗಳ ಪ್ಲಾನ್ ಇರುತ್ತೆ, ಮತ್ತೆ ಇದೇ ರೀತಿಯಾಗಿ ಒಂದು ಪ್ಲಾನ್ ಅಂತ ಇರುತ್ತೆ. ಆ ಪ್ಲಾನ್ ಪ್ರಕಾರ ಇಷ್ಟು ತಿಂಗಳು ನೀವು ಹೂಡಿಕೆ ಮಾಡ್ಬೇಕಾಗಿರುತ್ತೆ. ಆ ಹೂಡಿಕೆ ಮಾಡಿದ ನಂತರ ನೀವು ಎಷ್ಟು ಹೂಡಿಕೆ ಮಾಡಿರ್ತೀರ ನೋಡಿ, ಅದರ ಜೊತೆಗೆ ನಿಮ್ಗೆ ಬಡ್ಡಿ ಸಮೇತವಾಗಿ ಆ ಒಂದು ಅಮೌಂಟ್ ಅನ್ನ ನಿಮ್ಮ ಒಂದು ಅವಧಿ ಮುಗಿದ ಮೇಲೆ, ಅಂದ್ರೆ ನೀವು ಎಷ್ಟು ತಿಂಗಳಿಗೆ ಆ ಒಂದು ಪ್ಲಾನ್ ಅನ್ನ ತಗೊಂಡಿರ್ತಾರ ಆ ಒಂದು ಅಷ್ಟು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ತಿಂಗಳು ಕಟ್ಕೊಂಡು ಹೋದ್ರೆ, ಸೊ ನಿಮ್ಗೆ ಕೊನೆಯಲ್ಲಿ ಬಡ್ಡಿ ಸಮೇತವಾಗಿ ಆ ಒಂದು ಹಣವನ್ನು ನಿಮ್ಗೆ ರಿಟರ್ನ್ ಕೊಡುವಂತದ್ದು. ಸೊ ಈ ಒಂದು ಯೋಜನೆಯಿಂದ ಸರ್ಕಾರಕ್ಕೂ ಕೂಡ ಲಾಭ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಹೂಡಿಕೆ ಮಾಡುವಂತವ್ರಿಗೆ ಅಂದ್ರೆ ಗೃಹಲಕ್ಷ್ಮಿಯವ್ರಿಗೂ ಕೂಡ ಲಾಭ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ, ಮತ್ತೆ ಇಲ್ಲಿ ಸೆಕ್ಯೂರಿಟಿ ಪರ್ಪಸ್, ತುಂಬಾ ಜನ ಬೇರೆ ಕಡೆ ಎಲ್ಲ ಹೋಗಿ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ, ಅಂದ್ರೆ ಅಲ್ಲಿ ನಮ್ಗೆ ಭದ್ರತೆ ಇರೋಲ್ಲ, ನಮ್ಗೆ ಗ್ಯಾರಂಟಿ ಇರೋದಿಲ್ಲ, ಅಂದ್ರೆ ಎಲ್ಲೋ ಇನ್ವೆಸ್ಟ್ ಅನ್ನ ಮಾಡಿ ಹಣವನ್ನು ಕಳ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯನ್ನ ಇಲ್ಲಿ ಜಾರಿಗೆ ತರ್ತಾ ಇರುವಂತದ್ದು. ಇಲ್ಲಿ ತುಂಬಾ ದಿನಗಳಿಂದ ಇದೆ. ಸೊ ಇವಾಗಲೂ ಕೂಡ ಈ ಒಂದು MSIL ಚಿಟ್ ಫಂಡ್ ಇದೆ. ಸೊ ಓಕೆನಾ, ಇವಾಗ ಗೃಹಲಕ್ಷ್ಮಿಯರಿಗೆ ಅಂತಾನೆ ಇಲ್ಲಿ ಸ್ವಸಹಾಯ ಸಂಘಗಳ ಮೂಲಕ ಈ ಒಂದು ಏಪ್ರಿಲ್ ತಿಂಗಳಿಂದ ಈ ಒಂದು ಯೋಜನೆಯನ್ನು ಇಲ್ಲಿ ನಯವಾಗಿ, ಅಂದ್ರೆ ಹೊಸದಾಗಿ ಒಂದು ಹೊಸ ರೂಪಾಂತರವಾಗಿ ಒಂದು ಜಾರಿಗೆ ತರ್ತಾ ಇರುವಂತದ್ದು. ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದೆಯಲ್ಲ, ಅದನ್ನೇ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಈ ಒಂದು ಯೋಜನೆಯನ್ನ ರೆಡಿ ಮಾಡಿರುವಂತದ್ದು. ಈ ಒಂದು MSIL ಚಿಟ್ ಫಂಡ್ ಏನಿದೆ, ಇದು ಗೌರ್ಮೆಂಟಿನ ಒಂದು ಚಿಟ್ ಫಂಡ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಆಗೋದಿಲ್ಲ, ಮತ್ತೆ ನಿಮ್ಗೆ ಹಣ ಕಳ್ಕೊಂಡ್ಬಿಟ್ಟೆ ಅಥವಾ ನಾನು ಕಳ್ಕೊಂಡ್ಬಿಡ್ತೀನೇನೋ ಅಂತ ನಿಮ್ಗೆ ಯಾವುದೇ ರೀತಿಯಾದಂತಹ ಭಯ ಇರೋದಿಲ್ಲ. ಯಾಕಂದ್ರೆ ಇದು ಗೌರ್ಮೆಂಟ್ ಒಂದು ಚಿಟ್ ಫಂಡ್ ಕಂಪನಿ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ತುಂಬಾ ಜನ ಅನ್ಕೊಂತಿರ್ಬೋದು, ಇಲ್ಲಿ 2,000 ರೂಪಾಯಿ ಬರ್ತಿದಲ್ಲ, ನಾವು ಮತ್ತೆ ಏನಕ್ಕೆ ಹೂಡಿಕೆ ಮಾಡ್ಬೇಕು, ಅದರಿಂದ ಏನ್ ಯೂಸ್ ಅಂತ ಕೇಳ್ತಿರ್ಬೋದು. ತುಂಬಾ ಜನಕ್ಕೆ ಈ ಒಂದು ಡೌಟ್ ಇರ್ಬೋದು. ನೋಡಿ, ನೀವು ಈ ಹೂಡಿಕೆ ಮಾಡೋದ್ರಿಂದ ನಿಮ್ಮ ಒಂದು ಅಮೌಂಟ್ ಏನಿದೆ, ನೀವು ತಿಂಗಳು ಬಂದ್ರೆ ಅದು ಏನಕ್ಕೋ ಒಂದು ಖರ್ಚಾಗ್ಬಿಡುತ್ತೆ. ಓಕೆನಾ, ಅಲ್ಲಿ ಲೆಕ್ಕ ಸಿಗೋದಿಲ್ಲ. ಅದೇ ನೀವು MSIL ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ನಿಮ್ಗೆ ಒಂದಿಷ್ಟು ತಿಂಗಳು ಟೈಮ್ ಅಂತ ಇರುತ್ತೆ. ಆ ತಿಂಗಳು ಪೂರ್ತಿ ನೀವು, ಅಂದ್ರೆ ಪ್ರತಿ ತಿಂಗಳು, ಅಂದ್ರೆ 50 ತಿಂಗಳು ಅಂತ ಇರುತ್ತೆ. ಎಕ್ಸಾಂಪಲ್ ಹೇಳ್ತಾ ಇದೀನಿ, 50 ತಿಂಗಳು ಅಂತ ಇರುತ್ತೆ, ಅಥವಾ 30 ತಿಂಗಳು ಅಂತ ಅನ್ಕೊಳ್ಳಿ. ಆ 30 ತಿಂಗಳು ನೀವು ತಿಂಗಳಿಗೆ ಅಥವಾ 1,000ನೋ 2,000ನೋ 2,500ನೋ ಹಿಂಗೆ ನೀವು ಪ್ರತಿ ತಿಂಗಳು 2,000 ಕಟ್ಕೊಂಡು ಹೋದ್ರೆ, ನಿಮ್ಗೆ ಒಂದು ದಿನ, ಅಂದ್ರೆ ಆ 50 ತಿಂಗಳು ನೀವೇನ್ ಕಂಪ್ಲೀಟ್ ಆದ ನಂತರ ನೀವೆಷ್ಟು ಕಟ್ಟಿರ್ತಾರ ನೋಡಿ, ಅಷ್ಟು ಅಮೌಂಟಿಗೂ ಕೂಡ ನಿಮ್ಗೆ ಬಡ್ಡಿ ಸಿಗುತ್ತೆ. ಅಂದ್ರೆ ನೀವು ತಿಂಗಳು ಖರ್ಚು ಮಾಡಿದ್ರೆ ನಿಮ್ಗೆ ಲೆಕ್ಕನೇ ಸಿಗೋದಿಲ್ಲ. ಸೊ ಅದ್ರ ಬದಲು ನೀವು ಹೂಡಿಕೆಯನ್ನ ಮಾಡಿದ್ರೆ, MSIL ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ, ನಿಮ್ಗೆ ಆ ಒಂದು ಎಷ್ಟು ಅಮೌಂಟ್ ಅನ್ನ ಹೂಡಿಕೆ ಮಾಡಿರ್ತೀರ ನೋಡಿ, ಅಷ್ಟು ಅಮೌಂಟ್ಗೆ ನಿಮ್ಗೆ ಬಡ್ಡಿ ಸಮೇತವಾಗಿ ನಿಮ್ಗೆ ರಿಟರ್ನ್ ಸಿಗುತ್ತೆ, ನಿಮ್ಗೆ ವಾಪಸ್ ಸಿಗುತ್ತೆ. ಸೊ ಓಕೆನಾ, ಯಾಕಂದ್ರೆ ಇದು ಸರ್ಕಾರಿ ಸ್ವಾಮ್ಯದ ಒಂದು ಕಂಪನಿ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಸೆಕ್ಯೂರಿಟಿ ಇರುತ್ತೆ, ಯಾವುದೇ ರೀತಿ ಭಯ ಬೇಕಾಗಿಲ್ಲ. ಯಾಕಂದ್ರೆ ಇದು
ಕೇರಳದಲ್ಲಿ ವರ್ಷಕ್ಕೆ 40,000 ಕೋಟಿ ರೂಪಾಯಿನ ವ್ಯವಹಾರ ಮಾಡ್ತಿರುವಂತದ್ದು ಇದೇ ರೀತಿ ಚಿಟ್ ಫಂಡ್ ಅನ್ನ. ಸೊ ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕ ಕೂಡ ತರಬೇಕು ಅಂತ ಈ ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಓಕೆನಾ, ಯಾರ್ಯಾರಿಗೆಲ್ಲ ದುಡ್ಡಿನ ಅವಶ್ಯಕತೆ ಎಲ್ಲರಿಗೂ ಕೂಡ ಇರುತ್ತೆ. ಬಟ್ ಇಲ್ಲಿ ಕೆಲವರಿಗೆ 2,000 ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ತಿಂಗಳ ಖರ್ಚಿಗೆ. ಓಕೆನಾ, 2,000 ರೂಪಾಯಿ ಕೂಡ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಂತವ್ರು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಕೆ ಆಗೋದಿಲ್ಲ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆಯಲ್ಲ, ಎಲ್ಲಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ? ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಅಮೌಂಟ್ ಬರಲ್ವಾ? ಇನ್ವೆಸ್ಟ್ಮೆಂಟ್ ಮಾಡೋದು ಕಡ್ಡಾಯನ? ಹೂಡಿಕೆ ಮಾಡ್ಲೇಬೇಕಾ ಈ ಒಂದು ಏಪ್ರಿಲ್ ತಿಂಗಳಿಂದ ನಾವು ಅಂತ ನೀವೇನಾದ್ರು ಕೇಳ್ತಿದ್ರೆ, ಇಲ್ಲಿ ಕಡ್ಡಾಯ ಅಂತ ಏನಿದೆ ಸೌಕಿನ. ನಿಮ್ಮ ಒಂದು ಅಮೌಂಟ್ ನಿಮ್ಗೆ ಫ್ಯೂಚರ್ ಅಲ್ಲಿ ಬೇಕು, ನಿಮ್ಗೆ ಭವಿಷ್ಯದಲ್ಲಿ ನಮ್ಗೆ ಒಂದು ಅಮೌಂಟ್ ಬೇಕು, ನಮ್ಗೆ ಅದು ಡಬಲ್ ಆಗ್ಬೇಕು ಅಥವಾ ಆ ಒಂದು ಅಮೌಂಟ್ ಜಾಸ್ತಿ ಆಗ್ಬೇಕು, ನೀವು ಸೇವಿಂಗ್ ಅನ್ನ ಮಾಡ್ಬೇಕು. ನಿಮ್ಮ ನಿಮ್ಮ ಮಕ್ಕಳ ಖರ್ಚಿಗಾಗಿರ್ಬೋದು, ಮದುವೆ ಖರ್ಚಿಗಾಗಿರ್ಬೋದು, ವಿದ್ಯಾಭ್ಯಾಸದ ಖರ್ಚಿಗಾಗಿರ್ಬೋದು, ನಿಮ್ಗೆ ಮುಂದೆ ಭವಿಷ್ಯದಲ್ಲಿ ಹಣ ಬೇಕು ಅಂತಂದ್ರೆ ನೀವು ಈ ಒಂದು ಚಿಟ್ ಫಂಡ್ ಅಲ್ಲಿ MSCL ಚಿಟ್ ಫಂಡ್ ಅಲ್ಲಿ ಹೂಡಿಕೆಯನ್ನ ಮಾಡಬಹುದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಿರೋ ಎಲ್ಲರೂ ಕೂಡ ಈ ಒಂದು ಹೂಡಿಕೆ ಮಾಡ್ಬೇಕಾ MSCL ಚಿಟ್ ಫಂಡ್ ಅಲ್ಲಿ ಅಂತ ನೀವೇನಾದ್ರು ಕೇಳ್ತಿದ್ರೆ, ನೀವು ಅದೇ ರೀತಿಯಾಗಿ ಯಾವುದೇ ಕಡ್ಡಾಯ ಏನಿಲ್ಲ, ನಿಮ್ಮ ಇಷ್ಟ. ಅದು ನಿಮ್ಗೆ ನಾನು ಹೇಳದ್ನಲ್ಲ, ನಿಮ್ಗೆ ಭವಿಷ್ಯದಲ್ಲಿ ಹಣ ಬೇಕು ಅಂತಂದ್ರೆ, ಸೊ ನಿಮ್ ಆ ಒಂದು ಹಣ ಜಾಸ್ತಿ ಆಗ್ಬೇಕು ಅಂತಂದ್ರೆ ಸೊ ನೀವು ಹೂಡಿಕೆಯನ್ನ ಮಾಡ್ಬೋದು. ಇಲ್ಲ ನಮ್ಗೆ 2,000 ರೂಪಾಯಿ ತುಂಬಾ ಇಂಪಾರ್ಟೆಂಟ್ ಇದೆ, ಖರ್ಚಿದೆ ಅಂತಂದ್ರೆ ನೀವು ಹೂಡಿಕೆ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ನಿಮ್ಗೆ ಹೂಡಿಕೆ ಮಾಡುವಂತ ಕಡ್ಡಾಯ ಏನಿಲ್ಲ, ನೀವು ಮಾಡ್ಲೇಬೇಕು ಅಂತ ಏನಿಲ್ಲ. ಇಲ್ಲಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಮಾಡ್ಬೋದು. ಸೊ ಓಕೆನಾ, ಸೊ ನಿಮ್ಗೇನಾದ್ರೂ ಹೂಡಿಕೆ ಮಾಡೋಕೆ ಆಗೋದಿಲ್ಲ, ನಮ್ಗೆ ಹಣದ ಅವಶ್ಯಕತೆ ತುಂಬಾ ಇದೆ ಅಂತಂದ್ರೆ ನೀವು ಈ ಒಂದು ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡುವಂತ ಏನು ಕಡ್ಡಾಯ ಏನಿಲ್ಲ. ಮತ್ತೆ ತುಂಬಾ ಜನಕ್ಕೆ ಈ ಒಂದು ಡೌಟ್ ಕೂಡ ಬರುತ್ತೆ, ನಾವೇನಾದ್ರು ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ಲಿಲ್ಲ ಅಂತಂದ್ರೆ ಸೊ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದು ಕ್ಯಾನ್ಸಲ್ ಆಗ್ಬಿಡುತ್ತಾ ಅಂತ ತುಂಬಾ ಜನ ಅನ್ಕೊಂತಾರೆ. ಇವಾಗ ಅನ್ಕೊಂಡಿಲ್ಲ ಅಂದ್ರೂ ಮುಂದೆನೂ ಕೂಡ ಅನ್ಕೊಂತಾರೆ. ಸೊ ಓಕೆನಾ, ಸೊ ಹಾಗಾಗಿ ಈ ರೀತಿಯಾಗೂ ಕೂಡ ಯಾರು ಭಯ ಬರಕ್ ಹೋಗ್ಬೇಡಿ. ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂತಂದ್ರೆ ಸೊ ನೀವು ಒಂದು ವೇಳೆ MSIL ಅಲ್ಲಿ ಕೂಡ MSIL ಚಿಟ್ ಫಂಡ್ ಅಲ್ಲೂ ಕೂಡ ನೀವೇನಾದ್ರೂ ಹೂಡಿಕೆ ಮಾಡಿಲ್ಲ ಅಂತಾರೆ ನಿಮ್ಗೆ ಹಣ ಬರುತ್ತೆ. ಸೊ ನೀವು ಹೂಡಿಕೆ ಮಾಡಿದ್ರೆ ಮಾತ್ರ ಹಣ ಬರುತ್ತೆ ಅನ್ನೋದು ಸುಳ್ಳು. ಸೊ ಅದನ್ನು ಕೂಡ ಯಾರು ಗಾಬರಿ ಬೀಳಕ್ ಹೋಗ್ಬೇಡಿ, ನಂಬ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದು ನಿಮ್ ಇಷ್ಟ. ನೀವು ಹೂಡಿಕೆ ಮಾಡಿದ್ರು ಮಾಡ್ಬೋದು, ಇಲ್ಲಾಂದ್ರೂ ಬಿಡ್ಬೋದು. ನಿಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇರುತ್ತೆ, ನೀವು ಬೇಕಾದ್ರೆ ಪರ್ಸನಲ್ ಆಗಿ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಹೂಡಿಕೆ ಮಾಡ್ಬೋದು. ಚಿಟ್ ಫಂಡ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಿಮ್ಮ ಮನೆಗಳಲ್ಲಿ ಅಥವಾ ಊರುಗಳಲ್ಲಿ ನೀವು ಚೀಟಿಯನ್ನ ನಡೆಸ್ತಾ ಇರ್ತೀರಾ, ಅದೇ ರೀತಿಯಾಗಿ ಇಲ್ಲಿ ಚಿಟ್ ಫಂಡ್ ಅನ್ನ ನಡೆಸ್ತಾರೆ. ಬಟ್ ಇಲ್ಲಿ ನಿಮ್ಗೆ ಬಡ್ಡಿ ಸಮೇತವಾಗಿ ನೀವೇನು ಹೂಡಿಕೆ ಮಾಡ್ತಿರಲ್ಲ ಅದಕ್ಕೆ ಬಡ್ಡಿ ಸಮೇತವಾಗಿ ಒಂದು ಅಮೌಂಟ್ ಅನ್ನ ನಿಮ್ಗೆ ವಾಪಸ್ ಕೊಡ್ತಾರೆ, ಅಂದ್ರೆ ರಿಟರ್ನ್ ಅನ್ನ ಕೊಡ್ತಾರೆ. ಸೊ ಇನ್ನು ತುಂಬಾ ಜನಕ್ಕೆ ಡೌಟ್ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಕರೆಕ್ಟ್ ಆಗಿ ತಿಂಗಳು ಬರ್ತಾನೆ ಇಲ್ಲ. ನಮ್ಗೆ 1ನೇ ಕಂತಿನ ಹಣ ಬಂದ್ರೆ 2ನೇ ಕಂತಿನ ಹಣ ಬರ್ತಿಲ್ಲ, 2ನೇ ಕಂತಿನ ಹಣ ಬಂದ್ರೆ 3ನೇ ಕಂತಿನ ಹಣ ಬರ್ತಿಲ್ಲ, ಮತ್ತೆ ಡಿಸೆಂಬರ್ ಅಲ್ಲಿ ಬರ್ಬೇಕಾಗಿರುವಂತಹ 4ನೇ ಕಂತಿನ ಹಣವನ್ನು ಜನವರಿಯಲ್ಲಿ ಆಗ್ತಾ ಇದ್ದಾರೆ. ಸೊ ಹೀಗಾದ್ರೆ ನಾವು ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ತಿಂಗಳು ಒಂದು ಲಾಸ್ಟ್ ಡೇಟ್ ಅಂತ ಇರುತ್ತಲ್ಲ, 5ನೇ ತಾರೀಕು ಅಥವಾ 10ನೇ ತಾರೀಕು ಅಂತ ಇರುತ್ತಲ್ಲ. ಸೊ ನಾವು ಚಿಟ್ ಫಂಡ್ ಮೇಲೆ ಹೂಡಿಕೆ ಮಾಡಿದ್ರೆ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಡೌಟ್ ಇರ್ಬೋದು. ಸೊ ಈ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದ್ರಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಒಂದಿನ ಲೇಟ್ ಆಗಿ ಬರುತ್ತೆ, ಒಬ್ಬರಿಗೆ ಬೇಗ ಬರುತ್ತೆ, ಒಬ್ಬರಿಗೆ 1ನೇ ಕಂತಿನ ಹಣ ಬರುತ್ತೆ, ಇನ್ನೊಬ್ಬರಿಗೆ ಬರೋದಿಲ್ಲ. ಸೊ ಈ ರೀತಿಯಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇದೆ. ಯಾಕಪ್ಪ ಅಂತಂದ್ರೆ ನೀವು ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ತಿಂಗಳು ಆ ಒಂದು ಡೆಡ್ ಲೈನ್ ಇರುತ್ತೆ. 5ನೇ ತಾರೀಕು, 10ನೇ ತಾರೀಕು, 15ನೇ ತಾರೀಕು, ಈ ರೀತಿಯಾಗಿ ನಿಮ್ಗೆ ಡೆಡ್ ಲೈನ್ ಇರುತ್ತೆ. ಆ ಒಂದು ಡೇಟ್ ನ ಒಳಗಡೆ ನೀವು ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬಿಡ್ಬೇಕು ಪ್ರತಿ ತಿಂಗಳು. ಒಂದ್ ವೇಳೆ ನಿಮ್ಗೆ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಅದು ಫೈನ್ ಗಿನ್ ಎಲ್ಲ ಬರುತ್ತೆ. ಹಾಗೂ ನೋಡ್ಕೊಂಡ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಸರಿಯಾಗಿ ಬರ್ತಾನೆ ಇಲ್ವಲ್ಲ, ನಾವೇನ್ ಮಾಡೋದು? ಒಂದ್ ವೇಳೆ ನಾವು ಹೂಡಿಕೆ ಮಾಡ್ತೀನಿ ಅಂತಂದ್ರೆ ಸೊ ಇದಕ್ಕೆಲ್ಲ ಸರ್ಕಾರನೇ ಉತ್ತರ ಕೊಡ್ಬೇಕು. ಯಾಕಂತಂದ್ರೆ ಸರ್ಕಾರ ಅಮೌಂಟ್ ಆಗ್ತಾ ಇದ್ದಿತ್ತು, ಅಲ್ಲಿ ನಾವು ಹೂಡಿಕೆಯನ್ನ ಮಾಡಕ್ ಆಗೋದಿಲ್ಲ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಾನೆ ನಾವು ಚಿಟ್ ಫಂಡ್ ಅಲ್ಲಿ, ಅಂದ್ರೆ ಇಲ್ಲಿ ಮೈನ್ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಹೂಡಿಕೆ ಮಾಡುವಂತದ್ದು ಇಲ್ಲಿ ಅಂತ ಇಲ್ಲಿ ಸರ್ಕಾರ ಹೇಳ್ತಿರುವಂತದ್ದು. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣನೇ ಬಂದಿಲ್ಲ ಅಂತಂದ್ರೆ ನಾವು ನಮ್ಮ ಪರ್ಸನಲ್ ದುಡ್ಡನ್ನ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಓಕೆನಾ, ಸೊ ಹಾಗಾಗಿ ಇಲ್ಲಿ ಸರ್ಕಾರ ಒಂದು ಕ್ಲಾರಿಟಿಯನ್ನ ಕೊಟ್ಟು ಬಿಡ್ಬೇಕು. ಈ ದಿನಾಂಕದಿಂದ ಈ ದಿನಾಂಕದ ಒಳಗಡೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಥವಾ ಇಲ್ಲಿ ಅನ್ನಭಾಗ್ಯ ಹಣ ಬರುತ್ತೆ ಅಂತ ಕ್ಲಾರಿಟಿಯನ್ನ ಕೊಟ್ಬಿಡ್ಬೇಕು. ಸೊ ಹಾಗಾಗಿ ಈ ಒಂದು ಏನು ತೀರ್ಮಾನ ಏನಿದೆ, ಸರ್ಕಾರನೇ ಈ ಒಂದು ಡೌಟ್ ಅನ್ನ ಕ್ಲಾರಿಟಿ ಮಾಡ್ಬೇಕು. ಈ ದಿನದಿಂದ ಈ ದಿನ ಒಳಗಡೆ ಒಂದು ಗೃಹಲಕ್ಷ್ಮಿ ಅಮೌಂಟ್ ಬಂದ್ಬಿಟ್ರೆ ಎಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಹೂಡಿಕೆ ಮಾಡೋದಕ್ಕೂ ಕೂಡ ಇಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಹೇಗೆ ಹೂಡಿಕೆ ಮಾಡ್ತಿರಲ್ವಾ. ಸೊ ಹಾಗಾಗಿ ಸರ್ಕಾರ ಇನ್ನು ಏಪ್ರಿಲ್ ತಿಂಗಳಿನ ಒಳಗಡೆ ಇದನ್ನು ಕೂಡ ಸರಿ ಮಾಡ್ಬೋದು. ಅಂತಂದ್ರೆ ಈ ಒಂದು ದಿನಾಂಕದ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತೆ ಮಾಡಬಹುದು. ಸೊ ಓಕೆನಾ, ಯಾಕಂದ್ರೆ ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇರೋದಿಲ್ಲ. ಸೊ ಓಕೆನಾ, ಇದಿಷ್ಟು. ಸೊ ಸಿಂಪಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಯಾರಿಗೆ ಬರ್ತಾ ಇದೆ
ಅವರು ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಿಮ್ಗೆ ಇಷ್ಟು ತಿಂಗಳು ಅಂತ ಇರುತ್ತೆ, ಅಷ್ಟು ತಿಂಗಳು ಮುಗಿದ್ಮೇಲೆ ನೀವೇನು ತಿಂಗಳು ಕಟ್ಕೊಂಡು ಹೋಗಿರ್ತೀರಾ, ಅದರ ಜೊತೆಗೆ ನೀವು ಎಷ್ಟು ಕಟ್ಟಿರ್ತಾರೋ ಅದರ ಜೊತೆಗೆ ನಿಮ್ಗೆ ಬಡ್ಡಿ ಸಮೇತವಾಗಿ ನೀವೇನು ಕಟ್ಟಿರ್ತೀರಲ್ಲ ಅದರ ಜೊತೆಗೆ ನಿಮ್ಗೆ ಬಡ್ಡಿ ಸಮೇತವಾಗಿ ಹಣವನ್ನು ಕೊಡ್ತಾರೆ. ನಿಮ್ಗೆ ಫ್ಯೂಚರ್ ಅಲ್ಲಿ ಅಥವಾ ಭವಿಷ್ಯದಲ್ಲಿ ಏನಾದ್ರು ಹಣ ಬೇಕು ಅಂತಂದ್ರೆ ನೀವು ಆ ಒಂದು ಚಿಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ಬೋದು. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಕಡ್ಡಾಯ ಏನಿಲ್ಲ, ನೀವು ಹೂಡಿಕೆನು ಮಾಡದೇ ಇರಬಹುದು. ಸೊ ಓಕೆನಾ. ಸೊ ಇದು ರಾಜ್ಯ ಸರ್ಕಾರ ತಂದಿರುವಂತ ಹೊಸ ಒಂದು ಯೋಜನೆ ಆಗಿರುತ್ತೆ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ, ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.